ವೆಲ್ಕಮ್ ಬ್ಯಾಕ್. ತುಂಬ ದಿನ ಆಗೋಯ್ತು ಇದನ್ನು ನಾನು ರೆಸಿನ್ ಆರ್ಟು ಮಾಡಿಟ್ಬಿಟ್ಟು. ಸೊ ಒಂದು ಲೇಯರ್ ಯು ಕ್ಯಾನ್ ಸಿ ಡ್ರೈ ಆಗಿದೆ ಕಂಪ್ಲೀಟಾಗಿ ಆ್ಯಂಡ್ ಇದು ಪೀಲ್ ಆಫ್ ಕೂಡ ಆಗ್ತದೆ, ಅಂದರೆ ಓಪನ್ ಮಾಡ್ಬೋದು ನಾನು ಇಲ್ಲಿ. ಸೊ ಇವಾಗ ಸೆಕೆಂಡ್ ಲೇಯರ್ನ ಮಾಡೋಣ. ಫಸ್ಟ್ ಸೆಕೆಂಡ್ ಲೇಯರ್ಗೆ ಏನೇನು ಬೇಕು ಅಂತ ಹೇಳ್ತೀನಿ. ನಾನು ಬಂದು ನಂದು ಎಂಗೇಜ್ಮೆಂಟ್ ಫೋಟೋಸ್ನ ಈ ಥರ ಪ್ರಿಂಟೌಟ್ ತೊಗೊಂಡಿದ್ದೀನಿ ಸ್ಕ್ವಯರಲ್ಲಿ. ಲೈಕ್ ಐ ಹ್ಯಾವ್ ಟು ಫೋಟೋಸ್, ಅಂದರೆ ಒಂದರಲ್ಲಿ 2 ಫೋಟೋ ಬರೋ ಥರ ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ, ಸೊ ದಟ್ ಇಟ್ಟಾಗ ಚೆನ್ನಾಗಿ ಕಾಣುತ್ತೆ ಅಂತ ರೌಂಡ್ ಶೇಪಲ್ಲಿ 2 ಫೋಟೋನ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಏನೇನು ಬೇಕು ಅಂದರೆ ನಾನು ಅವತ್ತೇ ಹೇಳ್ದಂಗೆ ಈ ಥರ ನಂಬರ್ಸ್ ಆಗಿರ್ಬೋದು ಅಥವಾ ನೇಮ್, ಲೈಕ್ ಯು ಕ್ಯಾನ್ ಸಿ ಇದು ಗೋಲ್ಡ್ ಪ್ರಿಂಟಲ್ಲಿ ಬರುತ್ತೆ, ನೇಮು ನಂಬರ್ಸು ಆ ಥರ ನೀವು ಕಸ್ಟಮೈಸ್ ಮಾಡ್ಕೊಂಡು ಆರ್ಡರ್ ಮಾಡ್ಕೋಬೋದು. ಇದನ್ನು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದಾದಮೇಲೆ ನಾರ್ಮಲ್ ರೆಸಿನ್ ಮತ್ತು ಹಾರ್ಡ್ನರ್, ಫೋಟೋ ಸ್ಟಿಕ್ ಮಾಡೋದಕ್ಕೆ ಗಮ್, ನಿಮಗೆ ಡೆಕೋರೇಷನ್ಗೆ ಏನಾದರೂ ಬೇಕು ಅಂದರೆ ಪರ್ಲ್ಸ್ ಮತ್ತು ಈ ಥರ ಗೋಲ್ಡ್ ಬೀಡ್ಸ್ ಏನಾದರೂ ಇಟ್ಕೋಬೋದು. ನಾನು ಲಾಸ್ಟ್ ಲೇಯರಲ್ಲಿ ಈ ಗೋಲ್ಡ್ನ ಆ್ಯಡ್ ಮಾಡೋಣ, ಫಸ್ಟ್ ಲೇಯರಲ್ಲಿ ಆ್ಯಡ್ ಮಾಡಿದ್ನಲ್ಲ ಆ ಥರ ಗೋಲ್ಡ್ನ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ತದೆ ಅನ್ಕೋತೀನಿ. ಇದ್ರ ಜೊತೆಗೆ ಇನ್ನೊಂದು ಅಂದರೆ ಈ ಹೂವನ್ನು ಅಲ್ಲದೆ ರೆಡ್ ಕಲರ್ ರೋಸಲ್ಲಿ ಒಂದು ಮಾಡೋಣ ಅಂತ ಇದ್ದೀನಿ. ಸೊ ಇದು ಸಕ್ಸಸ್ ಆದರೆ ಇನ್ನೂ ಒಂದನ್ನು ನಾನು ಕಂಪ್ಲೀಟ್ ವೀಡಿಯೋನ ಯಾರಿಗೆಲ್ಲಾದರೂ ಶೂಟ್ ಮಾಡಿಸ್ಕೊಂಡು ಮಾಡ್ತೀನಿ. ಬಿಕಾಸ್ ಹೀಗೆ ಆ್ಯಂಗಲ್ ಇಟ್ಟು ಈ ಥರ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಐ ಟ್ರೈ ಮೈ ಬೆಸ್ಟ್. ಸೊ ಲೆಟ್ಸ್ ಸಿ ಇದು ವಿಡಿಯೋ ಹೆಂಗೆ ಬರುತ್ತೆ ಅಂತ. ಓಕೆನಾ, ಲೆಟ್ಸ್ ಗೋ. ಇವಾಗ ಐ ಆಮ್ ಸ್ಟಾರ್ಟಿಂಗ್ ಇಟ್. ಫಸ್ಟ್ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಪ್ಲೇಸ್ಮೆಂಟ್ಸ್ ನೋಡ್ಕೋತೀನಿ, ಅಂದರೆ ಯಾವ ಫೋಟೋ ಎಲ್ಲಿಗೆ ಬರಬೇಕು ಅಂತ. ಸೊ ಐ ಆಮ್ ಥಿಂಕಿಂಗ್ ಫಸ್ಟ್ ಐ ಪ್ಲೇಸ್ ದಿಸ್ ಫೋಟೋ ಸಮ್ವೇರ್ ಹಿಯರ್. ಅದಾದಮೇಲೆ ಈ ಫೋಟೋನ ಇಲ್ಲಿ ಹಾಕೋಣ, ಅಂದರೆ ಲೈಕ್ 2 ಫೋಟೋ ಇಲ್ಲಿಗೆ ಬಂದು ಹಿಯರ್ ನಾನಿಲ್ಲಿ ನಂದು ಮತ್ತು ನನ್ನ ಫಿಯಾನ್ಸಿದು ಇನ್ಶಿಯಲ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಎಲಿಗೆಂಟಾಗಿ ಕ್ಯೂಟಾಗಿರುತ್ತೆ ಅಂತ ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. ಹಿಂಗೆ ಅಕ್ಕಪಕ್ಕ ಇಡೋದ ಅನ್ನೋ ಅದನ್ನು ಫಿಗರ್ ಔಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ ಹೆಂಗೆ ಟರ್ನ್ ಔಟ್ ಆಗುತ್ತೆ ಅಂತ. ಸೊ ಇಲ್ಲಿ ಕೆ ಮತ್ತು ಪಿ ಅಂತ ಹಾಕಿ ಇನ್ಫಿನಿಟಿ ಸಿಂಬಲ್ ಒಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಪೇಸ್ಟ್ 1 ಫೋಟೋ ಹಿಯರ್, 1 ಫೋಟೋ ಸಮ್ವೇರ್ ಹಿಯರ್. ಸೊ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಮಧ್ಯದಲ್ಲಿ ಅಲ್ಲಿ ಪುಟನ ಇನ್ಶಿಯಲ್ ಅಂದ್ಕೊಂಡಿದ್ದೀನಿ. ಸಿ ಇದು ರೆಸಿನ್ ಬಂದು ನಿಮಗೆ ಕಂಪ್ಲೀಟ್ ಏನು ಹೇಳ್ತೀರಾ ಫುಲ್ ಡ್ರೈ ಆಗಿರಬೇಕು, ಒಂದು ಸ್ವಲ್ಪನೂ ಸ್ಟಿಕ್ಕಿ ಅನ್ನಿಸ್ಬಾರ್ದು. ನನಗೆ ಯಾಕೋ ಇವಾಗ ಇಲ್ಲಿ ಈ ಪಾರ್ಟ್ ಮಾತ್ರ ಲೈಕ್ ಇಟ್ಸ್ ಬೀನ್ ಲೈಕ್ ಸೋ ಮೆನಿ ಡೇಸ್, ಬಟ್ ಅಂದರೂ ಅನ್ನಿಸ್ತಾ ಇದೆ. ದಿಸ್ ಒನ್ ಓಕೆನಾ. ಸೊ ಗಮ್ ಹಾಕಿದ್ದೀನಿ. ಸ್ಕ್ವಯರ್ ಶೇಪ್ ಫೋಟೋಸ್ನು ಹಾಕ್ಬೋದು, ಬಟ್ ನನಗೇನೋ ರೌಂಡ್ ಒನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಐ ಆಮ್ ಪುಟ್ಟಿಂಗ್ ಲೈಕ್ ದ್ಯಾಟ್. ಓಕೆನಾ. ಸೊ ಐ ಆಮ್ ಪೇಸ್ಟಿಂಗ್ ದಿಸ್ ಫೋಟೋ ಹಿಯರ್. ಓಕೆ, ಗ್ಲಿಟರ್ ಏನಿದೆ ಅದು ಅಡ್ಡ ಬರ್ತಾ ಇದೆ ಸ್ವಲ್ಪ. ಸೊ ಅದೇನು ಮಾಡೋಕ್ಕೂ ಆಗ್ತಾ ಇದೆ. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಸೊ ಸಮಥಿಂಗ್ ಲೈಕ್ ದಿಸ್ ಐ ಪೇಸ್ಟ್. ಸೊ ಇವಾಗ ಐಮ್ ಥಿಂಕಿಂಗ್ ಆಫ್ ದಿಸ್ ಲೆಟರ್ಸ್. ಓಕೆ, ಸೊ ಬ್ಯಾಕ್ಗ್ರೌಂಡ್ ಬಂದು ಬೇರೆ ಕಲರ್ ಬಂದಾಗ ಮೇ ಬಿ ಇಟ್ ವಿಲ್ ಹೈಲೈಟ್ ದಿಸ್ ಗೋಲ್ಡ್ ಒನ್. ಸೊ ಮೇ ಬಿ ನೆಕ್ಸ್ಟ್ ನಾನು ಮಾಡ್ತೀನಲ್ಲ ಅದು ಬ್ಯಾಕ್ಗ್ರೌಂಡ್ ಬೇರೆ ಕಲರ್ ಮಾಡಿಬಿಟ್ಟು ಮೇ ಬಿ ಗೋಲ್ಡ್ ಆರ್ ಪಿಂಕ್. ಓಕೆ, ಸೊ ಐ ಕೀಪ್ ದಿಸ್ ಅಸೈಡ್. ಆ್ಯಸ್ ಯು ಆಲ್ ನೋ ಇದನ್ನು ಹೆಂಗೆ ಮಿಕ್ಸ್ ಮಾಡೋದು 3:1 ರೇಷಿಯೋದಲ್ಲಿ. ದಿಸ್ ಶುಡ್ ಬಿ 3 ಆ್ಯಂಡ್ ಇದು ಬಂದು 1 ರೇಷಿಯೋದಲ್ಲಿ ಹಾಕಬೇಕು. ಆ್ಯಂಡ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದಿಸ್. ವಿತೌಟ್ ಗ್ಲೌಸ್, ವಿತೌಟ್ ಮಾಸ್ಕ್ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಲೈಕ್ ನಾನು ವಿತೌಟ್ ಗ್ಲೌಸ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಆ ಗ್ಲೌಸ್ ಇದ್ದರೆ ಕಂಫರ್ಟಬಲ್ ಆಗಲ್ಲ, ಬಟ್ ಐ ಮೇಕ್ ಶ್ಯೂರ್ ಐ ವಾಶ್ ಮೈ ಹ್ಯಾಂಡ್ಸ್ ಟ್ವೈಸ್ ಆರ್ ಥ್ರೈಸ್. ಸೊ ಪಾರ್ಟ್ ಎ ಬಂದು ಯು ಕ್ಯಾನ್ ಸಿ ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ. ಓಕೆ, ಹಾರ್ಡೆಸ್ಟ್ ಪಾರ್ಟ್ ಗೈಸ್. ರೆಸಿನ್ ಮಾಡೋದು ಕಷ್ಟ ಅಲ್ಲ, ಈ ಕ್ಯಾಪ್ ಓಪನ್ ಮಾಡೋದು ಕಷ್ಟ. ಸೀರಿಯಸ್ಲಿ ಈ ಕ್ಯಾಪ್ ಓಪನ್ ಮಾಡೋದು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ. ಓಕೆ, ಸೊ ಇದು ಬಂದು 1 ರೇಷಿಯೋ. ಸೊ ಐ ಆಮ್ ಥಿಂಕಿಂಗ್ ಆಫ್ ಪ್ಲೇನ್ ವಿತ್ ಸಮ್ ಗ್ಲಿಟರ್ ಅಲ್ಲ. ಸೊ ಈ ಗೋಲ್ಡ್ ಒಂದು ಇಷ್ಟು ಗೋಲ್ಡ್ ಪೀಸ್ನ ಹಾಕಿ, ಏನೋ ಗೊತ್ತಿಲ್ಲ, ಫೋಟೋ ಕಲರ್ ಬಿಟ್ಕೊಳ್ದಿದ್ರೆ ನನಗೆ ಅಷ್ಟೇ ಸಾಕು. ಬಿಕಾಸ್ ಯು ಕ್ಯಾನ್ ಸಿ ಲೈಕ್ ಈ ಫ್ಲವರ್ಸ್ ಎಲ್ಲ ಕಲರ್ ಬಿಟ್ಕೊಳ್ತು. ಸೊ ಅದೇ ನನಗೆ ಭಯ ಆಗ್ತಾ ಇರೋದು. ಟೇಕಿಂಗ್ ಅ ಸ್ಪ್ಯಾಚುಲಾ, ಮಿಕ್ಸ್. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಯು ಮೇಕ್ ಶ್ಯೂರ್ ಯಾವುದೇ ಥರದ ಬಬಲ್ ಇಲ್ಲ ಅನ್ನೋ ಥರ. ಸೊ ಯು ಕ್ಯಾನ್ ಸಿ. ಓಕೆ, ಸೊ ಆ್ಯಸ್ ಯು ಕ್ಯಾನ್ ಸಿ ನಾನು ಫೋಟೋಸ್ ಪ್ಲೇಸ್ ಮಾಡಿದ್ದೀನಿ. 1 ಸೆಕೆಂಡ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಮೇಕ್ ಶ್ಯೂರ್ ಡರ್ಟ್ ಇಲ್ಲ, ಆಯಿತಾ. ದೆನ್ ಸ್ಟಾರ್ಟ್ ಪೋರಿಂಗ್ ಇಟ್, ಆಯಿತಾ.
ಸೊ ಸ್ಪ್ರೆಡ್ ಮಾಡಿ ಈಕ್ವಲ್ ಆಗಿ ಯು ಹ್ಯಾವ್ ಟು ಸ್ಪ್ರೆಡ್ ದಿಸ್. ಐ ಥಿಂಕ್ ಇನ್ನೂ ಒಂದು ಲೇಯರ್ ಬೇಕು. ಓಕೆ, ಬಟ್ ಲೆಟ್ಸ್ ಸಿ. ಎಲ್ಲೂ ದಪ್ಪ ಸಣ್ಣ ಥರ ಇಟ್ ಶುಡ್ ನಾಟ್ ಕಮ್ ಲೈಕ್ ದಟ್. ಸೊ ಐ ಆಮ್ ಸ್ಪ್ರೆಡ್ಡಿಂಗ್ ಇಟ್ ಈಕ್ವಲಿ. ಸೊ ಆ್ಯಕ್ಚುಲಿ ಇಲ್ಲಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಒಂದಷ್ಟು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿಕೊಂಡೆ ಮಾಡ್ತಾ ಇರೋದು. ನಂಗೆ ಗೊತ್ತಿಲ್ಲ ಸರಿ ಮಾಡ್ತಾಯಿದ್ದೀನ ತಪ್ಪು ಮಾಡ್ತಾಯಿದ್ದಿಲ್ಲ ಅಂತ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ 1 ಸೆಕೆಂಡ್. ಸೊ ಈ ಟೈಮಲ್ಲಿ ಏನು ಮಾಡೋಣ, ಇಲ್ಲಿ ಇನ್ನೂ ಒಂದು ಲೇಯರ್ ಹಾಕಬೇಕಲ್ಲ. ಸೊ ಬಿಫೋರ್ ದ್ಯಾಟ್ ಐ ವಿಲ್ ಪ್ಲೇಸ್ ದ ಪರ್ಲ್ಸ್. ಓಕೆ, ಲೈಕ್ ಇವಾಗ ಮೋಸ್ಟ್ ಹಾರ್ಡೆಸ್ಟ್ ಥಿಂಗ್ ನನಗೆ, ಬಿಕಾಸ್ ಐ ನೋ it is messy but somehow will manage. Okay, so either photos upna I'll place a pearl. Like resin tumba ತೆಗಿಬೇಕಾದ್ರೆ you can do whatever you want. Okay, maybe half will go down, we'll see. Even the rose petal so it is not moving. Let's get that one. Okay, yay, one finish ಆಯಿತು. We'll do it for one more also. I hope ಇದನ್ನ half ಮಾತ್ರ ಮಾಡ್ತೀನಿ because I'm not sure. ಸೊ ದಿಸ್ ಇಸ್ ಹೌ ಇಟ್ ಇಸ್. ಇವಾಗ ಇದ್ರ ಮೇಲೆ ಇನ್ನೊಂದು ಕೋಟ್ ಹಾಕಬೇಕು. ಸಿ ಈ KP ಅನ್ನೋದು ಕಾಣ್ತಾನೆ ಇಲ್ಲ, ಬಟ್ ಇಟ್ಸ್ ಓಕೆ, ಫೋಟೋಸ್ ಚೆನ್ನಾಗಿ ಬರ್ತದೆ. ಐ ಕ್ಲಿಯರ್ ದಿಸ್ ಮೆಸ್ ಫಸ್ಟ್. ಅದಾದಮೇಲೆ ಐ ಪುಟ್ ಒನ್ ಮೋರ್ ಲೇಯರ್. ಸೊ ಗೈಸ್, ದಿಸ್ ಇಸ್ ದ ಫೈನಲ್ ಔಟ್ಪುಟ್. ನನಗಂತೂ ಸಖತ್ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದು ಔಟ್ಪುಟ್ ಜೊತೆಗೆ ಬಂದೇ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.